ಒಡಂಬಡಿಕೆ ಮಾಡಿಕೊಂಡ್ರು ಕಾಂಟಿನೆಂಟಲ್ ಕಂಪ್ನಿಯವರು ಬೆಂಗಳೂರಲ್ಲಿ. ಇಲ್ಲಿ GIZ ಒಡಂಬಡಿಕೆ ಮಾಡಿಕೊಂಡು ಕಣ್ಣಿಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಡಿವೈಸ್ ಕಂಡುಹಿಡಿಯೋದಕ್ಕೆ ನಾವು ಹಣಕಾಸು ನೆರವು ಕೊಡ್ತೀವಿ ಅಂತೇಳಿ IIT ಡೆಲ್ಲಿನವ್ರಿಗೆ ಅವ್ರ ಜೊತೆ ಒಡಂಬಡಿಕೆ ಮಾಡಿ ಅದನ್ನು ದೆಹಲಿನಲ್ಲಿ ಮತ್ತು ಬೇರೆ ಬೇರೆ ಕಡೆ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ನ್ಯೂನತೆಗಳನ್ನೆಲ್ಲ ಸರಿ ಮಾಡಿಕೊಂಡು ಈಗ ಬೆಂಗಳೂರಲ್ಲಿ 125 ಬಸ್ಸಿಗೆ ಮೊನ್ನೆ ಚಾಲನೆ ಕೊಟ್ವಿ 11ನೇ ತಾರೀಕು. ಆಮೇಲೆ ಅವರೇ ಕಾಂಟಿನೆಂಟಲ್ ಸಂಸ್ಥೆಯವರು ಇನ್ನೂ 500 ಬಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಹಂತವಾಗಿ ನಮ್ಮ BMTCಲಿ ಇರ್ತಕ್ಕಂಥ 7,000 ಬಸ್ಗೂ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟರು. ಮತ್ತು ಅದೇ ಸಂದರ್ಭದಲ್ಲಿ ಅವರೊಂದು ಸಲಹೆ ಕೊಟ್ಟರು, ಈಗ ಇನ್ಬಿಲ್ಟು ಹೊಸ ಬಸ್ಸುಗಳಲ್ಲಿ ಇನ್ಬಿಲ್ಟೇ ಮಾಡಿಬಿಡಿ, ನಾವು ವರ್ಕ್ ಆರ್ಡ್ರ್ ಕೊಡುವಾಗ ಇನ್ಬಿಲ್ಟ್ ಇದನ್ನು ಈ ಡಿವೈಸ್ ಇರಲೇಬೇಕು ಅಂತ ಮಾಡಿ ಅಂತ ಹೇಳಿದ್ದಾರೆ. ಒಳ್ಳೆಯ ಸಲಹೆ ಅಂತೇಳಿ ನಾವು ಇನ್ಮೇಲೆ ಹೊಸ ಬಸ್ ಯಾವುದೇ ಬರಲಿ ಇದನ್ನು ಈ ಡಿವೈಸ್ನ ಕಡ್ಡಾಯವಾಗಿ ಅಳವಡಿಸ್ತೀವಿ. ಮತ್ತು ಇಲ್ಲಿ ನೀವಾಗಲೇ ಕೇಳಿರಬೇಕು ಅಂದರು ಯಾವ ರೀತಿ ಬಸ್ ನಂಬರ್ನ ಕಂಡುಹಿಡಿತಾರೆ ಮತ್ತು ಯಾವ ಸಮಯಕ್ಕೆ ಬರುತ್ತೆ ಅದೆಲ್ಲ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಇದು ಅಂದರಿಗೆ ಇದು ಭಾಳ ಅನುಕೂಲ ಆಗುತ್ತೆ. ಇವತ್ತಿಲ್ಲಿ 200 ಬಸ್ಸು GIZ ಕಂಪ್ನಿಯವರು ಹಣ ಕೊಟ್ಟಿದ್ದಾರೆ. ಮತ್ತು ಟೆಕ್ನಾಲಜಿ ಆಗಲೇ ಹೇಳಿದ್ನಲ್ಲ, IIT ಡೆಲ್ಲಿ ಟೆಕ್ನಾಲಜಿ ಕೊಟ್ಟಿದ್ದು, ಮತ್ತು ಟ್ರೈನಿಂಗ್ ಕೊಟ್ಟಿದ್ದು ಇವರಿಗೆಲ್ಲ ಯಾವ ರೀತಿ ಬಳಸಬೇಕು ಅಂತೇಳಿ ಅಂದರಿಗೆ ಟ್ರೈನಿಂಗ್ ಕೊಟ್ಟಿದ್ದು ವಿವೇಕಾನಂದ ಸಂಸ್ಥೆ. ಇದಿಷ್ಟು ಇವತ್ತಿನ ಕಾರ್ಯಕ್ರಮ. ಮತ್ತು ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬೆಳಿಗ್ಗೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ 500ನೇ ಟಿಕೆಟ್ನ ಅಲ್ಲೇ ಕುಮಾರಕೃಪಾ ರಸ್ತೆಯಲ್ಲಿರ್ತಕ್ಕಂಥ ಒಂದು ಬಸ್ಸಲ್ಲಿ ಕೊಟ್ಟರು. 2023 ಜೂನ್ 11ಕ್ಕೆ ಪ್ರಾರಂಭ ಆಗಿದ್ದು ಸುಮಾರು 2 ವರ್ಷ 1 ತಿಂಗಳು 4 ದಿವಸಕ್ಕೆ 500 ಕೋಟಿ ಜನ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಸಿಬ್ಬಂದಿ ವರ್ಗ, ವಿಶೇಷವಾಗಿ ಅಧಿಕಾರಿ ವರ್ಗ ಮತ್ತು ನಮ್ಮ ಮಹಿಳೆಯರು ಅಷ್ಟು ಜನ ಓಡಾಡದೇ ಇದ್ದರೆ ನಮಗೆ ಇಷ್ಟು ಸಂಖ್ಯೆ ರೀಚ್ ಆಗ್ತಿರಲಿಲ್ಲ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾರೆ. ಸಿಬ್ಬಂದಿಗಳು ಭಾಳ ಇದರಲ್ಲಿ ಭಾಳ ಶ್ರಮ ಇದೆ ಅಂತ ಹೇಳಿದ್ರೆ, ಆದರೆ ಅವ್ರಿಗೆ ವೇತನ ಸೇರಿದ ಸೌಲಭ್ಯಗಳು ಇನ್ನೂ ವಿಳಂಬ ಆಗ್ತಾ ಇದೆ ಅನ್ನೋದು ಇದೆಲ್ಲ ಯಾವಾಗ ಆಗುತ್ತೆ ಸರ್? ಸೌಲಭ್ಯಗಳಿಲ್ಲ ಅವ್ರಿಗೆ. ಈಗ ಹಿಂದೆ BJP ಸರ್ಕಾರದಲ್ಲಿ ನಮ್ಮ ನೌಕರರು ಕೇಳಿ 1 ತಿಂಗಳ ಸಂಬಳನ 2 ಸಲ ಕೊಡ್ತಾಯಿದ್ರು. 1 ತಿಂಗಳ ಸಂಬಳ 2 ಸಲ ಕೊಡ್ತಾಯಿದ್ರು. ಆಮೇಲೆ ನಾನಾ ಕಾರಣಗಳಿಂದ ನಾವು ಟೀಕೆ ಮಾಡೋಕ್ಕೆ ಹೋಗಲ್ಲ ಅವ್ರನ್ನ. ಬಸ್ಸುಗಳನ್ನೂ ತೊಗೊಂಡಿರಲಿಲ್ಲ. ಈಗ ನಾವು ಬಂದ ಮೇಲೆ 5,100 ಬಸ್ ತೊಗೊಂಡಿದ್ದೀವಿ. ಇನ್ನೂ ಒಂದು 700 ಬಸ್ ರೆಡಿ ಇದೆ. ಮತ್ತು ರಿಕ್ರೂಟ್ಮೆಂಟು ನಾನಾ ಕಾರಣಗಳಿಂದ ನಿಲ್ಲಿಸ್ಬಿಟ್ಟಿದ್ರು. ನಾನು ಬಂದ ಮೇಲೆ ಮತ್ತೆ ರಿಕ್ರೂಟ್ಮೆಂಟ್ 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಮತ್ತು 1,000 ಜನ ಅನುಕಂಪದ ಆಧಾರದ ಮೇಲೆ ಕೆಲಸ ತೊಗೊಂಡಿದ್ದೀವಿ. ಮತ್ತು ಇನ್ನೂ ಅನೇಕ ರಿಫಾರ್ಮ್ಸು ನಮ್ಮ ಕಾರ್ಮಿಕರಿಗೆ ಆಕ್ಸಿಡೆಂಟ್ ಟ್ಯಾಕ್ಸ್ ಹತ್ರ 1 ಕೋಟಿ ಇನ್ಶೂರೆನ್ಸು ಈ ಥರದ್ದೆಲ್ಲ ತಂದಿದ್ದೀವಿ. ಆ ಒಂದು ಬಾಕಿ ಇದೆ. ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಯಿತು. ಸಮಾನ ವೇತನ ಒಂದು ಗುಂಪು ಕೇಳ್ತಾರೆ, ನಮ್ಮನ್ನು ಸಮಾನ ವೇತನ ಅಂತ. ಇನ್ನೊಂದು ಅಲ್ಲಿ 2 ಇದೆ, ಒಂದು ಕೂಟ, ಇನ್ನೊಂದು ಒಕ್ಕೂಟ. ಒಕ್ಕೂಟದವರು 2020ರಿಂದ ಕೊಡಬೇಕು ಅಂತ ಅವ್ರ ಬೇಡಿಕೆ ಇದೆ. ಮುಖ್ಯಮಂತ್ರಿಗಳು 2-3 ಸಲ ಚರ್ಚೆ ಆಯಿತು. ಈ ವಾರದಲ್ಲಿ ಮತ್ತೆ ಕರೀತಾರೆ ಮುಖ್ಯಮಂತ್ರಿ. ಇನ್ಕ್ರಿಮೆಂಟ್ಸ್ ಎಲ್ಲ ಕೊಟ್ಟಾಗೋಯ್ತು. ಇನ್ಕ್ರಿಮೆಂಟ್ಸ್ ಎಲ್ಲ ಕೊಟ್ಟಾಯಿತು. ಆಮೇಲೆ ಐಯರ್ಸ್ ಒಂದು ಬಾಕಿ ಇದೆ, ಯಾವತ್ತಿಂದ ಕೊಡಬೇಕು ಅಂತ ಸ್ವಲ್ಪ ಮೊನ್ನೆ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳು ಹಿಂದೆ ಆದೇಶದ ಪ್ರಕಾರ ಮತ್ತು ಅವರು 2020ರಿಂದ ಕೊಡಬೇಕು ಅಂತ ಬಗೆಹರಿಯುತ್ತೆ ಬಿಡಿ. ಅದೇನು ದೊಡ್ಡದೇನೆಲ್ಲ ಹೌದು. ಮತ್ತು ಆಮೇಲೆ ಗ್ಯಾರಂಟಿ ಯೋಜನೆ ಯಶಸ್ವಿ ಆಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ನೌಕರರು ಕಷ್ಟಪಟ್ಟು ಕೆಲಸ ಮಾಡದೇ ಇದ್ದರೆ ಇದು ಯಶಸ್ವಿ ಆಗ್ತಿರಲ್ಲ. ಜೊತೆಗೆ ಸರ್ಕಾರನೂ ಕೂಡ ಹೊಸದಾಗಿ 5,800 ಬಸ್ ಕೊಟ್ಟಿದ್ದು, ರಿಕ್ರೂಟ್ಮೆಂಟ್ ಮಾಡಿದ್ದು, 10,000 ಜನಕ್ಕೆ ರಿಕ್ರೂಟ್ಮೆಂಟ್ ಮಾಡಿದ್ದು ಅಲ್ವಾ. ನಿಮ್ಮೆಲ್ಲರ ಸಹಕಾರದಿಂದ, ಮಾಧ್ಯಮದವರ ಸಹಕಾರದಿಂದ ಯಶಸ್ವಿ ಆಗಿದೆ. ಕ್ರಾಂತಿಗಳ ಬಗ್ಗೆ ಚರ್ಚೆ ಆಗ್ತಿದೆ ಸರ್. ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಯಾವ ಕ್ರಾಂತಿನೇ ಇಲ್ಲ. ಎಲ್ಲ ಕ್ರಾಂತಿಗಳಿಗೂ ಮೊನ್ನೆ ಚೀಫ್ ಮಿನಿಸ್ಟ್ರು ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ.
ನಾನೇ ಇನ್ನು 5 ವರ್ಷ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಪಕ್ಷ ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ. ಇನ್ಮೇಲೆ ನಮ್ಮ ಪಕ್ಷದಲ್ಲಿ ಮುಖಂಡರು, ಅವ್ರ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಅಥವಾ ಮುಖಂಡರಿರ್ಬೋದು, ಅವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಪಕ್ಷಕ್ಕೆ ಒಳ್ಳೆಯದು. ಅದ್ರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ನಿನ್ನೆ ಅಲ್ಲ ಮೊನ್ನೆ ಇರಬೇಕು, ಆ ರೈತನೆಲ್ಲ ಕರೆದು ಮಾತಾಡಿದ್ದಾರೆ. ತೀರ್ಮಾನ ನಾಳೆ. ರಿಯಲ್ ಎಸ್ಟೇಟ್ ಅವ್ರನ್ನ ಕರೆದು ಈ ರೀತಿ ಒಂದು ನಮ್ಮ ಅತಿಕ್ರಾಂತ ಕೆಲಸ ಆಗ್ತದೆ ಅಂತ ರೈತರ ಆರೋಪ. ಈಗ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡ್ತಿದ್ದವರು ಮಧ್ಯವರ್ತಿಗಳು ಇದಾದ ನನ್ನ ಇಲಾಖೆ ಬರಲ್ಲ. ಅದರಿಂದ ಮನೆ ಮುಖ್ಯಮಂತ್ರಿಗಳು MB ಪಾಟೀಲ್ರು ಅಲ್ಲಿ ಅವರ ಪ್ರತಿನಿಧಿಗಳ ಜೊತೆ ಮಾತಾಡಿದ್ದಾರೆ. ಸಚಿವರ ವಿರುದ್ಧ ಹೋರಾಡಿದ್ದಾರೆ ಸರ್. ಈಗ ಸುರ್ಜೇವಾಲಾ ಅವರು ಅವ್ರ ಜೊತೆ ಶಾಸಕರು ಏನು ಮಾತಾಡಿದಾರೋ ನನಗಂತೂ ಯಾರೂ ಏನು ಹೇಳಿಲ್ಲ. ಅವ್ರು 4 ಗೋಡೆ ಮಧ್ಯದಲ್ಲಿ ಮಾತಾಡ್ಕೊಂಡಿರ್ತಾರೆ. ನಮಗೆ ಗೊತ್ತಾಗುತ್ತೆ. ನಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ. ಶಿವಕುಮಾರ್ ಅವರು ಮೈಂಡ್ ಗೇಮ್ ಆಡ್ತಿದಾರ ಅಂತ, ತುಂಬಾ ಶಾಂತಿಯಾಗಿದ್ದಾರಲ್ಲ, ಮೈಂಡ್ ಗೇಮ್ ಆಡ್ತಿದಾರ DK ಶಿವಕುಮಾರ್ ಅಂತ. DK ಶಿವಕುಮಾರ್ ಅವರು ಬಹಳ ಸಾಫ್ಟ್ ಆಗಿದ್ದಾರಲ್ಲ, ಮೈಂಡ್ ಗೇಮ್. ಈಗ ಶಿವಕುಮಾರು ಬಾರ್ನ್ ಕಾಂಗ್ರೆಸ್ ಅಂತಾರಲ್ಲ, ಹುಟ್ಟು ಕಾಂಗ್ರೆಸ್ ಅಂತಾರಲ್ಲ, NSYಯಿಂದ ಬಂದವರು ಶಿವಕುಮಾರ್. ನಾವು ಕೂಡ NSYಯಿಂದ ಬಂದವರೇ. ಅವರು ಪಕ್ಷದ ನಿಷ್ಠಾವಂತರು ಅಲ್ವಾ. ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಿಷ್ಠಾವಂತರಿಗೆ CM ಹುದ್ದೆ ಸಿಗಲಿಲ್ವಲ್ಲ? ಈ ಒಂದೇ ಸಲ ಸಿಕ್ಬಿಡುತ್ತಾ? ಒಬ್ಬೊಬ್ರಿಗೆ ಒಂದು ಸಲ ಸಿಗುತ್ತೆ. ನನಗೆ ಗೊತ್ತಿಲ್ಲಪ್ಪ. ಹೊರಗಿನಿಂದ ಬಂದವರು 2 ಸಲ CM ಆದ್ರು. ಈಗ ಸಮುದ್ರ ಇದ್ದಂಗೆ ಕಾಂಗ್ರೆಸ್ಸು ಹೊರಗಿನಿಂದನೂ ಬಂದವ್ರಿಗೂ. ಈಗ ಯಾಕೆ ಹೊರಗಿಂದ ಬಂದರು ಅಲ್ವಾ? ಅವರೊಬ್ಬ ಜನಪ್ರಿಯ ನಾಯಕರಾಗಿದ್ದರು, ಮಾಸ್ ಲೀಡರ್ ಅಂತಾರಲ್ಲ, ಅದರಿಂದ ಅವ್ರನ್ನ ನಮ್ಮ ಪಕ್ಷಕ್ಕೆ ಬಂದರು. ಏನು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಇಲ್ವೋ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಅಲ್ವಾ? ಅದೇ ಕಷ್ಟದ ಸಂದರ್ಭದಲ್ಲಿ ಪಕ್ಷದ ಕೈ ಹಿಡಿದವ್ರಿಗೆ ಬರುತ್ತೆ, ಎಲ್ಲ ಒಂದು ಕಾಲ ಬರುತ್ತೆ. ನನಗೆ ಗೊತ್ತಿಲ್ಲಪ್ಪ. 4 ಗೋಡೆ ಮಧ್ಯದಲ್ಲಿ ಡೆಲ್ಲಿನಲ್ಲಿ ಏನಾಯ್ತೋ ನನಗೇನು ಗೊತ್ತಿಲ್ಲ. ನನಗೇನು ಕೇಳಬೇಡಿ. ಈಗ ಪ್ರಾರಂಭದಲ್ಲಿ ಆ ರೀತಿ ಇತ್ತು, ನಾನಿಲ್ಲ ಅಂತ ಹೇಳಲ್ಲ. ಈಗ ನಾವು ಹೆಚ್ಚುವರಿಯಾಗಿ ಬಸ್ಸುಗಳು ಹಾಕಿದ್ದೀವಿ. ಆಮೇಲೆ ಮೊದಲು ದಿನಕ್ಕೆ 1,54,000 ಟ್ರಿಪ್ ಇತ್ತು. ಈಗ 1,80,000 ರೀಚ್ ಆಗೋಗಿತ್ತು. ಅದು ಹೆಚ್ಚುವರಿಯಾಗಿ ಟ್ರಿಪ್ಸ್ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಅದು ಇನ್ನು ನಮ್ಮ ಪ್ರಪೋಸಲ್ ಬರಬೇಕು. ಹೇಳಿದ್ದಾರೆ ಶಿವಕುಮಾರು, ನಮಗೆ ಪ್ರಪೋಸಲ್ ಬರಬೇಕು. ಅಲ್ಲ, ಈಗ ಎಲ್ಲರಿಗೂ ಹೆಣ್ಮಕ್ಳು ಫ್ರೀನೇ. ಗಂಡು ಹುಡುಗರಿಗೆ ಪಾಸ್ ಕೊಡ್ತಾ ಇದ್ದೀವಿ ಅಲ್ವಾ? ಅವರು ಗಂಡು ಹುಡುಗರು KPSC ಶಾಲೆ ಕೊಡಬೇಕು ಅಂತ ಮನೆ ಪೇಪರಲ್ಲಿ ಓದಿದೆ. ಪ್ರಪೋಸಲ್ ನಮಗೆ ಬರಲಿ. ಬಹಳಷ್ಟು ಜನ ಮಠಾಧೀಶರು DK ಶಿವಕುಮಾರ್ ಅವರೇ CM ಆಗಬೇಕು. ಈಗ ನಾವು ಬಂದಿರೋದು ಟ್ರಾನ್ಸ್ಪೋರ್ಟ್ ವಿಚಾರ, ಆದರೂ ಕೂಡ ಬೇರೆ ವಿಚಾರ ಮಾತಾಡಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.